ನವೈರ್ನೃಭಿರ್ನರದೇವೋಪರಾಧ್ಯಃ ತಂ ಶಪ್ತುಮರ್ಹಸ್ಯ ವಿಪಕ್ವ ಬುದ್ಧೇ ಯತ್ತೇಜಸಾ ದುರ್ವಿಷಹೇಣ ಗುಪ್ತಾಃ ವಿಂದಂತಿ ಭದ್ರಾಣಿ ಅಕುತೋ ಭಯಾಃ ಪ್ರಜಾಃ. ಭಾಗವತ್ ಸಾರೋದ್ಧಾರದ 21ನೇ ಪದ್ಯ, ರಾಜವಿರಾಗ ಪ್ರಕರಣ ಅಂತ ನಾವೀಗ ನೋಡ್ತಾ ಇರೋದು. ಪರೀಕ್ಷಿತ್ ರಾಜ ಕಲಿಯನ್ನ ನಿಗ್ರಹಿಸಿದ. ಅವನು ಒಂದು ಮಾತು ಹೇಳ್ಕೊಂಡಿದ್ದ ಅಲ್ಲಿ, ಗುಡಾಕೇಶ ಯಶೋಧರಾಣಾಂ ಅಂತ. ಅರ್ಜುನನ ವಂಶದಲ್ಲಿ ಬಂದವನು ನಾನು, ಅವನ ಆದರ್ಶವನ್ನ ಅನುಸರಿಸಿ ಬದುಕುವಂಥ ಚಕ್ರವರ್ತಿ. ನಿನಗೆ ನಾನೀಗ ಅಭಯವನ್ನು ಕೊಡ್ತೀನಿ, ಶರಣಾಗತನಾಗಿ ನೀನು ಬಂದಿದ್ದಿ, ನಿನಗೆ ನಾನು ಅಭಯವನ್ನು ಕೊಡ್ತೀನಿ ಅಂತ ಹೇಳಿದ. ಗುಡಾಕೇಶ ಅನ್ನುವ ಶಬ್ದದ ಸ್ವಾರಸ್ಯ ಏನಾದರೂ ಇದೆಯಾ ಅಂತ ಒಬ್ಬರು ಜಿಜ್ಞಾಸುಗಳು ಪ್ರಶ್ನೆ ಮಾಡಿದ್ರು. ಗುಡಾಕೇಶ ಅಂದ್ರೆ, ಗುಡಾಕ ಅಂದ್ರೆ ಸವಿನಿದ್ದೆ, ಬೆಲ್ಲದಂತಹ ನಿದ್ದೆ. ಆ ನಿದ್ದೆಯನ್ನು ಈಶ ತನ್ನ ಹತೋಟಿಯಲ್ಲಿ ಇಟ್ಕೊಂಡವನು. ನಿದ್ದೆ, ಹಸಿವು ಇತ್ಯಾದಿ ಯಾವ ನೈಸರ್ಗಿಕ ಒತ್ತಡಗಳ ಪರಿವೆಯೂ ಇಲ್ಲದೆ ಅವನು ಯುದ್ಧದಲ್ಲಿ ತೊಡಗುವವನು ಅಥವಾ ರಾಜಕಾರ್ಯದಲ್ಲಿ ತೊಡಗುವಂಥವನು ಈ ಅರ್ಜುನ ಅಂತ ಅರ್ಥ. ನಿದ್ರೆ ಅನ್ನುವುದು, ನಿದ್ರೆಯೂ ಸರಿ, ನಿದ್ರೆ ಅನ್ನುವುದು ಅಜ್ಞಾನ, ಪ್ರಮಾದ ಇವುಗಳಿಗೆ ಸಂಕೇತ. ಎಂದೂ ಯಾವ ಪ್ರಮಾದವನ್ನು ಮಾಡದಂಥ ಅರ್ಜುನನ ವಂಶದಲ್ಲಿ ಹುಟ್ಟಿದವನು ನಾನು. ಯಾರನ್ನ ಶಿಕ್ಷಿಸಬೇಕೋ ಅವರನ್ನು ಶಿಕ್ಷಿಸ್ತೇನೆ, ಯಾರನ್ನು ರಕ್ಷಿಸಬೇಕೋ ಅವರನ್ನು ರಕ್ಷಿಸ್ತೇನೆ. ಯಾರಾದರೂ ಶರಣಾಗತರಾದಾಗ ಅದರ ಔಚಿತ್ಯವನ್ನ ಗಮನಿಸಿ ಅವರಿಗೆ ರಕ್ಷಣವನ್ನು ಕೂಡ ಕೊಡ್ತೇನೆ. ಅದರಲ್ಲಿ ನಾನು ಯಾವತ್ತೂ ಎಚ್ಚರ ತಪ್ಪುವವನಲ್ಲ ಅನ್ನೋದನ್ನ ರಾಜ ಆತ್ಮವಿಶ್ವಾಸದಿಂದ ಹೇಳ್ತಿದ್ದಾನೆ ಅಂತ ನಾವು ಭಾವಿಸಬಹುದು. ಹೀಗೆ ಗುಡಾಕ ಅಂದ್ರೆ ಸವಿನಿದ್ದೆ, ಬೆಲ್ಲದ ನಿದ್ರೆ, ಮೋಹಕವಾದಂತಹ ಒಂದು ಅವಸ್ಥೆ ಅಂತನೂ ಅದನ್ನ ಅರ್ಥ ಮಾಡಬಹುದು. ಅಂಥ ಮೋಹಕವಾದ ಅವಸ್ಥೆಗೆ ಎಂದೂ ಬಲಿಯಾಗದವನು, ಕರ್ತವ್ಯದಲ್ಲಿ ಯಾವತ್ತೂ ಕೂಡ ಜಾಗರೂಕನಾದವನು ಅಂತ ಅರ್ಜುನನ ಗುಣಕಾನ. ಅವನ ವಂಶದಲ್ಲಿ ಬಂದವನು ನಾನು ಕೂಡ ಅದೇ ಮೇಲ್ಪಂಕ್ತಿಯನ್ನು ಅನುಸರಿಸುವವನು ಅಂತ ಈ ಪರೀಕ್ಷಿತ ರಾಜನ ಹೇಳಿಕೆ ಕಲಿಗೆ. ಮತ್ತೆ ಕಲಿಯ ಕುರಿತಾದಂತಹ ವರ್ಣನವೂ ಕೂಡ ಅಲ್ಲಿ ಬಂದಿತ್ತು. ಕುಶಲಾನ್ಯಾಶು ಸಿದ್ಧಂತೆ ನೇತರಾಣಿ ಕೃತಾನಿಯತ ಅಂತ. ಕಲಿಯುಗದಲ್ಲಿ ಧರ್ಮಾಚರಣೆಗೆ ಬೇಗ ಫಲ ಸಿಗ್ತದೆ, ಕಡಿಮೆ ಧರ್ಮಾಚರಣೆಗೂ ಹೆಚ್ಚಿನ ಫಲ ಸಿಗ್ತದೆ. ಆದರೆ ಅಧರ್ಮಾಚರಣೆಗೆ ಅದರಿಂದ ಎಷ್ಟು ಫಲ ಸಿಗಬೇಕಾಗಿತ್ತೋ ಅಷ್ಟು ಸಿಗೋದಿಲ್ಲ. ಅಧರ್ಮಾಚರಣೆಗೂ ಕೂಡ ಅದರ ದುಷ್ಫಲ ಕಡಿಮೆನೆ. ಅಂಥದ್ದು ಆ ಕಲಿಯ ಪ್ರಭಾವ. ಅಂಥ ಕಲಿಯ ಕಾಲ ಅದು ಮುಂದುವರಿಬೇಕು. ಕಲಿಕಾಲ ಮುಂದುವರಿಬೇಕಾದ್ರೆ ಅದರ ಅಭಿಮಾನಿ ಶಕ್ತಿ ಆದಂಥ ಕಲಿಯು ಕೂಡ ಮುಂದುವರಿಬೇಕು. ಅವನನ್ನ ಪೂರ್ಣ ಪ್ರಭಾವರಹಿತನನ್ನಾಗಿ ಮಾಡಿ ನಿಷ್ಕ್ರಿಯನನ್ನಾಗಿ ಮಾಡುವುದು ಭಗವಂತನಿಗೂ ಸಮ್ಮತ ಅಲ್ಲ. ಮತ್ತೆ ಅದು ಈ ಪರೀಕ್ಷಿತ ರಾಜನಿಗೂ ಕೂಡ ಸಮ್ಮತ ಅಲ್ಲ. ತುಂಬ ಮಹತ್ವದ ಮಾತದು. ಕುಶಲಾನ್ಯಾಶು ಸಿದ್ಧಂತಿ ನೇತರಾಣಿ ಕೃತಾನಿಯತ ಎಂಬುದು. ಯಾಕೆಂದ್ರೆ ಈ ಕಲಿಯುಗದಲ್ಲಿ ಕಾಲದ ಸ್ವಭಾವವೇ ಹಾಗಿರ್ತದೆ. ಪಾಪ ಮಾಡಲಿಕ್ಕೆ ಪ್ರೇರಣೆ ಹೆಚ್ಚು, ಪುಣ್ಯ ಮಾಡಲಿಕ್ಕೆ ಪ್ರೇರಣೆ ಕಡಿಮೆ. ಕಾಲದ ಸ್ವಭಾವವೇ ಹಾಗಿರೋದ್ರಿಂದ ಪುಣ್ಯ ಮಾಡಲಿಕ್ಕೆ ಪ್ರೇರಣೆ ಕಡಿಮೆ. ಅಂಥದ್ರಿಂದ ನಾವು ಪುಣ್ಯ ಕಾರ್ಯವನ್ನು ಮಾಡುವುದು ಕೂಡ ಕಡಿಮೆ. ಇಂಥ ಕಾಲದಲ್ಲಿಯೂ
ಪಾಪ ಕಾರ್ಯಕ್ಕೆ ಪ್ರೇರಣೆ ಇರುವಂತಹ ಕಾಲದಲ್ಲಿಯೂ ಕೂಡ ಪುಣ್ಯ ಕಾರ್ಯವನ್ನು ಮಾಡಿದ್ದಾನಲ್ಲ ಈ ಸಾಧಕ ಅಂತ ಭಗವಂತ ಅವನನ್ನು ಗಮನಿಸಿ ಅವನಿಗೆ ಬೇಗ ಅವನು ಮಾಡಿದ ಕುಶಲ ಕರ್ಮಗಳಿಗೆ ಪುಣ್ಯ ಕರ್ಮಗಳಿಗೆ ಆಶು ಬೇಗ ಫಲ ಕೊಡ್ತಾನೆ, ಹೆಚ್ಚಿನ ಫಲ ಕೊಡ್ತಾನೆ. ಪಾಪ ಕಾರ್ಯವನ್ನು ಮಾಡುವುದೇ ಸಹಜ ಈ ಕಲಿಕಾಲದಲ್ಲಿ. ಹಾಗಿರುವಾಗ ವ್ಯಕ್ತಿಯೊಬ್ಬ ಸಾಧಕನೊಬ್ಬ ಪಾಪಗಳನ್ನು ಎಸಗುವುದು ಏನಿದೆ, ಕಾಲದ ಪ್ರಭಾವಕ್ಕೆ ಒಳಗಾಗಿ ಕೂಡ ನಾವಿದನ್ನ ಈಗಾಗಲೇ ಹಿಂದೆ ಅನೇಕ ಬಾರಿ ನೋಡಿದ್ದೇವೆ. ಕಲಿಯೂ ಕೂಡ ಎಂತಹ ದುಷ್ಟನೇ ಆದಂತಹ ಕಲಿಯೂ ಕೂಡ ಸ್ವಭಾವತಃ ಯಾರಲ್ಲಿ ದೌರ್ಬಲ್ಯ ಇರ್ತದೋ ಅವ್ರ ಮೇಲೆ ಪ್ರಭಾವ ಬೀರಿಯಾನೇ ಹೊರತು ಯಾರಲ್ಲಿ ದೌರ್ಬಲ್ಯ ಇರುವುದಿಲ್ಲವೋ ಅವ್ರ ಮೇಲೆ ಪ್ರಭಾವ ಬೀರುವುದಿಲ್ಲ ಅಂತ ಅನ್ನೋದನ್ನ ನಾವು ನೋಡಿದ್ದೇವೆ. ಆದರೂ ಕೂಡ ನಾವು ಪಾಪಗಳನ್ನು ಮಾಡುವುದೇನಿದೆ ಇದರಲ್ಲಿ ಒಂದು ದೊಡ್ಡ ಭಾಗ ನಮ್ಮ ಸ್ವಭಾವ, ಮೂಲ ನಮ್ಮ ಜೀವಕಂಠಿತ ಸ್ವಭಾವ ಇಲ್ಲದೆ ಇರಬಹುದು. ಸತ್ವರಜಸ್ತಮೋ ಗುಣಗಳಿಂದ ನಮಗೊಂದೇನು ಮಾಲಿನ್ಯ ಬಂದಿರ್ತದೆ, ಆ ಮಾಲಿನ್ಯವೇ ಅದಕ್ಕೆ ಕಾರಣ ಆಗ್ತದೆ. ಇದು ನನ್ನ ಅನಿಸಿಕೆ. ಮನುಷ್ಯನಿಗೆ ಯೋಗ್ಯತೆ ಅಥವಾ ಸ್ವಭಾವ ಅನ್ನುವುದೇ ಎರಡು ಥರದ್ದು. ಒಂದು ಜೀವದ ಸ್ವಭಾವ, ಇನ್ನೊಂದು ಆಯಾ ಕಾಲದಲ್ಲಿ ಆಯಾ ದೇಶದಲ್ಲಿ ಆಯಾ ಪರಿಸರದಿಂದ ತಂದೆ ತಾಯಂದಿರ ವಂಶವಾಹಿಗಳ ಮೂಲಕ ಅವನಿಗೇನೊಂದು ದೋಷ ಬರಬೇಕೋ ಅದು ಮತ್ತೊಂದು ಸ್ವಭಾವ. ಅದು ಆಯಾ ಜನ್ಮಕ್ಕೆ ಮಾತ್ರ ಸೀಮಿತವಾದದ್ದು. ಅದು ಪ್ರತಿಯೊಂದು ಜನ್ಮದಲ್ಲೂ ಇದೇ ಸ್ವಭಾವ ಅನುವೃತ್ತ ಆಗ್ತದೆ ಅಂತ ಏನಿಲ್ಲ. ಮೂಲ ಸ್ವಭಾವ ಮುಕ್ತಿಯಲ್ಲೇ ಆತ ಸಂಸಾರದಿಂದ ಬಿಡುಗಡೆ ಪಡೆದ ಮೇಲೆ ಅಲ್ಲೇ ಅಭಿವ್ಯಕ್ತ ಆಗ್ತದೆ. ಅದಕ್ಕನುಸಾರವಾಗಿ ಅವನು ಇಲ್ಲಿ ಎಲ್ಲ ಕ್ರಿಯೆಗಳು ಕೂಡ ನಡೀತಾ ಇರ್ತವೆ. ಆದರೂ ಆಯಾ ದೇಶದಲ್ಲಿ ಆಯಾ ಕಾಲದಲ್ಲಿ ಯಾವ ದೇಶದಲ್ಲಿದ್ದಾನೆ, ಯಾವ ಯುಗದಲ್ಲಿದ್ದಾನೆ ಅನ್ನೋದನ್ನೆಲ್ಲ ಗಮನಿಸಿ, ಯಾವ ಒಂದು ಪರಿಸರದಲ್ಲಿ ಅವನು ಹುಟ್ಟಿದ್ದಾನೆ ಅನ್ನೋದನ್ನೆಲ್ಲ ಗಮನಿಸಿ ಅವನಿಗೆ ಪಾಪ ಮಾಡುವಂಥ ಒಂದು ಪ್ರವೃತ್ತಿ ಬರ್ತಿರ್ತದೆ ಅಥವಾ ಪುಣ್ಯ ಮಾಡುವಂಥ ಪ್ರವೃತ್ತಿಯು ಬರ್ತಿರ್ತದೆ. ಆದ್ರಿಂದ ನಾವು ಕಲಿಕಾಲದಲ್ಲಿ ಪಾಪ ಮಾಡುವುದೇನಿದೆ ಒಂದು ಅರ್ಧ ಭಾಗ ಅಥವಾ ಅರ್ಧಕ್ಕಿಂತಲೂ ಹೆಚ್ಚು ನಮ್ಮ ಸ್ವಭಾವದ ಪ್ರೇರಣೆಯನ್ನು ಪಡೆದೆ ಒಂದು ಅರ್ಧ ಭಾಗ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು. ಅದು ಆ ಕಾಲದ ಅಭಿಮಾನಿಯಾದ ಕಲಿಯ ಪ್ರೇರಣೆಯಿಂದ. ಹೀಗೆ ಹೇಳ್ಬೋದು ನಾನು, ಇವತ್ತು ನಾವೊಂದು ಪಾಪ ಮಾಡಿದರೆ ಅದರಲ್ಲಿ 50% ನನ್ನ ಸ್ವಭಾವದ ಪ್ರೇರಣೆ, ಇನ್ನು 50% ಕಲಿಯ ಪ್ರಭಾವದ ಪ್ರೇರಣೆ ಅಂತ. ಅದು 50% ಅಂತ ನಾನು ಏನು ಹೇಳಿದೆ, ನನ್ನ ಅನಿಸಿಕೆ ಹೇಳಿದೆ. ಶಾಸ್ತ್ರದಲ್ಲಿ ಯಾವುದು ನಿರ್ದಿಷ್ಟ ಅಂತೇನು ಹೇಳಿಲ್ಲ. ಆದರೂ ನಮ್ಮ ಸ್ವಭಾವವೇ ಮುಖ್ಯ ಆಗ್ತದೆ. ಪ್ರಾಯ 60-70% ನಮ್ಮ ಸ್ವಭಾವಕ್ಕೆ ಸಂಬಂಧಿಸಿದಂತೆ ನಮ್ಮ ಒಂದು ಭೌತಿಕವಾದ ಸ್ವಭಾವ, ಮೂಲ ಜೀವ ಸ್ವಭಾವ ಅಲ್ಲ, ಭೌತಿಕವಾದ ಸ್ವಭಾವಕ್ಕೆ ಸಂಬಂಧಪಟ್ಟ ಸ್ವಭಾವದ ಪ್ರೇರಣೆಯನ್ನು ಪಡೆದೇ ನಾವು ಪಾಪ ಮಾಡ್ತಿರ್ತೇವೆ. ಇನ್ನು 30-40% ಕಾಲದ ಅಭಿಮಾನಿಯಾದ ಕಲಿಯ ಪ್ರೇರಣೆಯಿಂದ. ಅಂತೂ ಕಲಿಯ ಪ್ರೇರಣೆಯೂ ಕೂಡ ಅಲ್ಲಿ ನಗಣ್ಯ ಏನಲ್ಲ, ಬಹಳ ದೊಡ್ಡದೇ ಅದು. ಮತ್ತೆ ನಮ್ಮ ಸ್ವಭಾವವೇ ಹೆಚ್ಚು ಪಾತ್ರ ವಹಿಸ್ತದೆ. ಹೀಗೆ ನಾವು ಮೂಲತಃ ಮನುಷ್ಯರು. ಇಟ್ ಈಸ್ ಹ್ಯೂಮನ್ ಟು ಏರ್. ತಪ್ಪು ಮಾಡುವುದು ಮನುಷ್ಯನ ಸ್ವಭಾವ. ಮತ್ತೆ ಕಾಲದ ಪ್ರೇರಣೆ ಬೇರೆ ಈ ಕಲಿಕಾಲದಲ್ಲಿ. ಹೀಗೆಲ್ಲ ಇದ್ದಾಗ ನಾವು ತಪ್ಪು ಮಾಡಿಯೇ ಮಾಡ್ತೇವೆ. ಭಗವಂತ ನಾವು ಮಾಡಿದ ತಪ್ಪುಗಳಿಗೆಲ್ಲ ಮತ್ತಷ್ಟು ಹೆಚ್ಚಿನ ಶಿಕ್ಷೆಗಳನ್ನು ಏನಾದ್ರು ಕೊಡ್ತಾ ಹೋದ್ರೆ ಆ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕಾಗಿ ಮತ್ತೆ ನಾವು ಹುಟ್ಟುವುದು ಪ್ರಾಣಿಯಾಗಿಯೋ ಅಥವಾ ಮನುಷ್ಯನಾಗಿಯೋ, ಮತ್ತೆ ಮನುಷ್ಯನಾದಾಗ ಮತ್ತಷ್ಟು ಕರ್ಮಗಳನ್ನು ಮಾಡುವುದು, ಮತ್ತೆ ಬಂಧನಕ್ಕೆ ಸಿಲುಕುವುದು, ಇದು ನಮ್ಮ ಬಿಡುಗಡೆ ಬಹಳ ದೂರ ಆಗಿ ಬಿಟ್ಟೀತು ಇದರಿಂದ. ಅದಕ್ಕಾಗಿ ಭಗವಂತ ಒಂದು ವ್ಯವಸ್ಥೆ ಮಾಡಿದ್ದಾನೆ. ನೀವು ಮನುಷ್ಯರು, ನಿಮ್ಮ ಸ್ವಭಾವಕ್ಕನುಸಾರವಾಗಿ ನೀವು ತಪ್ಪುಗಳನ್ನು ಮಾಡುವವರೇ. ರಜೋಗುಣ ನಿಮ್ಮಲ್ಲಿ ಹೆಚ್ಚಾಗಿರ್ತದೆ. ರಾಜಸ ಸಾತ್ವಿಕರು ಅಂತಾರೆ ಮುಕ್ತಿ ಯೋಗ್ಯರನ್ನ.
ಮತ್ತು ನಿತ್ಯ ಸಂಸಾರಿಗಳನ್ನು ರಾಜಸರು ಅಂತಾರೆ. ಮತ್ತು ತಮೋಯೋಗ್ಯರಾದಂಥವ್ರನ್ನ ರಾಜಸ ತಾಮಸರು ಅಂತಾರೆ. ಇದು ಮೂರು ಮನುಷ್ಯ ಗಣಕ್ಕೆ ಸಂಬಂಧಪಟ್ಟಂತ ಹೇಳಿದ್ದು, ದೇವತೆಗಳದ್ದು ಮತ್ತು ದೈತ್ಯದ ಹೇಳಲಿಲ್ಲ ಇಲ್ಲಿ. ಅದರಿಂದ ಮುಕ್ತಿಯೋಗ್ಯರಾದ ಮನುಷ್ಯರು ಕೂಡ ಮೂಲತಃ ರಾಜಸರು, ಆಮೇಲೆ ಸಾತ್ವಿಕರೇ ಇಲ್ಲ ಅಂತಲ್ಲ, ರಾಜಸ ಸಾತ್ವಿಕರು. ಇವರು ಸಾತ್ವಿಕರು ಅನ್ನೋ ವರ್ಗೀಕರಣದಲ್ಲಿ ಬರುವವರು ದೇವತೆಗಳು ಮಾತ್ರ. ನಾವು ಕೂಡ ರಾಜಸ ಸಾತ್ವಿಕರೇ ಅಲ್ಲ. ಆದ್ರಿಂದ ನಾವು ಮಾಡುವ ಕರ್ಮಗಳೆಲ್ಲ ರಾಜಸವೇ ಆಗಿಬಿಡ್ತವೆ. ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಅದನ್ನು ಎಚ್ಚರಿಸಿದ್ದಾರೆ. ಸದಾ ವಿಷ್ಣುವರ ಸ್ಮರಣಾತ್ ಪ್ರಾಯಸ್ಯಾತ್ ಕರ್ಮ ರಾಜಸಂ ಅಂತ. ಭಗವಂತನ ಸ್ಮರಣ ನಮಗೆ ಯಾವಾಗಲೂ ಇರೋದಿಲ್ಲ. ಅದರಿಂದ ನಮ್ಮ ಕರ್ಮ ಎಲ್ಲ ರಾಜಸ ಆಗ್ತಾ ಹೋಗ್ತದೆ. ಐಹಿಕ ವಿಷಯಗಳ ಸ್ಮರಣವೇ ನಮಗೆ ಹೆಚ್ಚು. ಭಗವಂತನನ್ನು ನಾವು ಮರೆಯುವುದರಿಂದ ನಮ್ಮ ಕರ್ಮ ರಾಜಸ ಆಗ್ತದೆ. ಇನ್ನು ಕೆಲವು ಕಡೆ ಅದು ಹದ ತಪ್ಪಿದ್ರೆ ರಾಜಸ ಹೋಗಿ ತಾಮಸವೂ ಆಗೇ ಬಿಟ್ಟಿತ್ತು. ಇದು ಮುಕ್ತಿಯೋಗ್ಯರೇ ಆದಂತಹ ಮನುಷ್ಯರ ಸ್ಥಿತಿ ಇದು. ಇನ್ನ ನಿತ್ಯ ಸಂಸಾರಿಗಳಾದವರು ರಾಜಸರು, ಅವರ ಸ್ಥಿತಿಯನ್ನ ನಾವು ಹೇಳಬೇಕು ಅಂತೇನೇ ಇಲ್ಲ. ಇಷ್ಟು ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ, ಕಷ್ಟದ ಹಿನ್ನೆಲೆ ನಮ್ಮದು ಜೀವನದ್ದು. ಮತ್ತೆ ಕಲಿಕಾಲ ಬೇರೆ. ಅದರಿಂದ ಪಾಪಗಳನ್ನ ನಾವು ಮಾಡ್ತಾನೆ ಇರ್ತೀವಿ ಮೇಲಿಂದ ಮೇಲೆ. ಆ ಪಾಪಗಳಿಗೆ ಭಗವಂತ ಕಡಿಮೆ ಶಿಕ್ಷೆ ಕೊಡುವ ಮೂಲಕ ನಮಗೊಂದು ಅನುಕೂಲ ಮಾಡಿದ್ದಾನೆ ಅಂತ ತಿಳ್ಕೊಳ್ಬೇಕು ನಾವು. ಇದು ಕಲಿಕಾಲದ ಮಹಿಮೆ. ಕಲಿಕಾಲ ಆಗಿದೆ, ಅದರಿಂದ ನಮ್ಗೆ ನಾವು ಮಾಡುವ ಪಾಪಗಳಿಗೆಲ್ಲ ಉಗ್ರವಾದ ಶಿಕ್ಷೆಯೇ ಸಿಗುವಂತಾಗಿದ್ರೆ ನಮ್ ಗತಿ ಏನಾಗ್ತಿತ್ತು? ಹಾಗೆ ಮಾಡಿಲ್ಲ ಭಗವಂತ. ಆ ದೃಷ್ಟಿಯಿಂದ ಅವನನ್ನ ಕರುಣಾಶಾಲಿ ಅನ್ಬಹುದು ನಾವು. ಕದಾಚಿತ್ ಸಾತ್ವಿಕಾ ಕುರ್ಯುಹು ಕರ್ಮ ರಾಜಸ ತಾಮಸಂ. ಸಾತ್ವಿಕರು ಕೂಡ ಕೆಲವು ಬಾರಿ ರಾಜಸ ತಾಮಸ ಕರ್ಮಗಳನ್ನ ಮಾಡ್ತಾರೆ. ಅನ್ಯೇಷಾಂ ಚಲಚಿತ್ತತ್ವಾತ್ ಪ್ರಾಯಸ್ಯಾತ್ ಕರ್ಮ ರಾಜಸಂ. ನಾವೆಲ್ಲ ಚಲಚಿತ್ತರು, ಚಂಚಲವಾದಂತಹ ಮನಸ್ಸಿನವರು. ಆದ್ರಿಂದ ನಮ್ಮಿಂದ ಈ ತಪ್ಪುಗಳು ಆಗುವುದೇ. ಆದ್ರೆ ಆ ತಪ್ಪುಗಳನ್ನ ಮನ್ನಿಸ್ತಾ ಇದ್ದಾನೆ ಭಗವಂತ. ಆ ತಪ್ಪುಗಳಿಗೆ ಎಷ್ಟು ಶಿಕ್ಷೆ ಸಿಗಬೇಕಾಗಿತ್ತೋ ಬೇರೆ ಯುಗದಲ್ಲಿ ಅಷ್ಟು ಶಿಕ್ಷೆ ಈಗ ಸಿಗೋದಿಲ್ಲ. ಮತ್ತೆ ಅದರ ತೀವ್ರತೆನೂ ಕಡಿಮೆ ಆಗ್ತದೆ ಅಂತ ಕಾಣಿಸ್ತದೆ. ಹೀಗೆಲ್ಲ ಕಲಿಕಾಲದ ಗುಣ ಇದೆ. ಅದಕ್ಕಾಗಿ ಕಲಿಕಾಲದ ಗುಣವನ್ನು ಕಂಡಂತಹ ರಾಜ ಆ ಕಲಿಯನ್ನ ಕ್ಷಮಿಸಿ ಬಿಟ್ಟಿದ್ದ. ತುಂಬಾ ಅದ್ಭುತವಾದ ಸಂಗತಿ ಅದು. ಕಲಿಯುಗದ ಲಾಭವನ್ನ ನಾವು ಪಡಿಬೇಕು. ಇದು ಕಲಿಯುಗ ಅಂತ ನಾವು ಕೇವಲ ಕಲಿಕಾಲದ ಮೇಲೆ ಎಲ್ಲವನ್ನು ಹೊರಸಿ ನಾವು ಬೇಜವಾಬ್ದಾರಿಗಳಾಗಿ ವರ್ತಿಸುವುದಕ್ಕಿಂತ ಕಲಿಕಾಲದಲ್ಲಿಯೂ ಕೂಡ ನಮ್ಮ ಮನಸ್ಸನ್ನು ಹೇಗೆ ಎಚ್ಚರಿಕೆಯಿಂದ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತೆ ಏನು ಮಾಡಿ ಆ ಕಲಿಕಾಲದ ಒಂದು ವೈಶಿಷ್ಟ್ಯ ಇದೆಯಲ್ಲ, ಸತ್ಕರ್ಮಗಳಿಗೆ ಫಲ ಹೆಚ್ಚು, ದುಷ್ಕರ್ಮಗಳಿಗೆ ಫಲ ಕಡಿಮೆ ಅನ್ನುವ ವೈಶಿಷ್ಟ್ಯ, ಅದನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕು. ಯತ್ರ ಸಂಕೀರ್ತನೇನೈವ ಸರ್ವಸ್ವಾರ್ಥೋ ವಿಲಭ್ಯತೆ. ಕೇವಲ ಭಗವಂತನ ನಾಮಸ್ಮರಣೆಯಿಂದಲೇ ಎಲ್ಲ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಂತಹ ಪುರುಷಾರ್ಥ ಸಿದ್ಧ ಆಗ್ತವೆ. ಈಗ ಬಂದಿದೆ ಅಲ್ಲಿ. ಕೃತಾದಿಶು ಪ್ರಜಾರಾಜನ್ ಕಲಾಭಿಚ್ಛಂತಿ ಸಂಭವಂ. ಹಿಂದೆ ಅದನ್ನು ನೋಡಿದ್ದೇವೆ. ಕೃತಯುಗದಲ್ಲಿ ಹುಟ್ಟಿರುವಂತಹ ಜನ ಕಲಿಯುಗದಲ್ಲಿ ಇನ್ನೊಂದು ಬಾರಿ ಹುಟ್ಟೋಣ ನಾವು ಅಂತ ಕೆಲವರು ಆಲೋಚನೆ ಮಾಡ್ತಾರಂತೆ. ಯತ್ರ ಸಂಕೀರ್ತನಾಂದ್ರೀಣಾಂ ಹರಿರ್ದಾಸ್ಯತ್ ಸಂಭವಂ. ಸಂಕೀರ್ತನ ಮಾಡಿ ಭಗವಂತನನ್ನು ಸಂಕೀರ್ತಿಸಿ ನಾವು ಪುನರ್ಜನ್ಮ ಇಲ್ಲದಂತಹ ಮೋಕ್ಷವನ್ನು ಪಡೆಯಬಹುದು ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ.
ಹೀಗಿದು ಕಲಿಯುಗದ ಬಗ್ಗೆ ನಾವು ಹಿಂದೆ ನೋಡಿದ್ದು ಇತ್ತು, ಅದನ್ನ ಮತ್ತೊಂದು ಬಾರಿ ನಾವೀಗ ನೋಡಿದ್ದೀವಿ. ಮುಂದೆ ಈಗ 21ನೇ ಶ್ಲೋಕವನ್ನು ನಾವು ನೋಡಬೇಕು. ಪರೀಕ್ಷಿತ ಬೇಟೆಗೆ ಹೋಗಿದ್ದ. ಬೇಟೆ ಅವನ ಕಣ್ಣಿಗೆ ಮಣ್ಣೆರಚಿ ಕಣ್ಮರೆ ಆಯಿತು. ಶಮೀಕ ಋಷಿಗಳ ಆಶ್ರಮಕ್ಕೆ ಹೋದ ಈ ರಾಜ ಅಲ್ಲಿ ಆ ಶಮೀಕ ಋಷಿ ಧ್ಯಾನದಲ್ಲಿದ್ದ. ತನಗೆ ಆದರ ಮಾಡಲಿಲ್ಲಲ್ಲ ಅಂತ ಕುಪಿತನಾಗಿ ಅವನಿಗೊಂದು ಪ್ರತೀಕಾರ ಮಾಡಬೇಕು ಅಂತ ಬಯಸಿದ. ಅಲ್ಲೇ ಒಂದು ಸಪ್ತ ಹಾವು ಕಾಣಿಸಿತು. ಅದನ್ನ ಬಿಲ್ಲಿನ ತುದಿಯಿಂದ ಎತ್ತಿ ಆ ಮುನಿಯ ಕೊರಳಿಗೆ ಹಾಕಿಬಿಟ್ಟ. ಶಮೀಕನ ಮಗ ಋಷ್ಯಶೃಂಗ ಅಂತ, ಶಮೀಕನ ಮಗ ಶೃಂಗಿ ಅಂತ. ಅವನಿಗೆ ಯಾರೋ ಒಬ್ಬ ಹೇಳಿದೆ, ನಿಮ್ಮ ತಂದೆಗಿಂತ ಅವಮಾನ ಆಗಿದೆ ಅಂತ. ಅವನು ಅಲ್ಲಿಗೆ ಬಂದ. ಇನ್ನು 7 ದಿವಸದಲ್ಲಿ ಈ ರಾಜ ಹಾವು ಕಚ್ಚಿ ಸತ್ತು ಹೋಗಲಿ ಅಂತ ಶಾಪ ಕೊಟ್ಟುಬಿಟ್ಟ. ಇದು ಆ ಮುನಿಗೆ ಗೊತ್ತಾಯ್ತು. ಮುನಿಗೆ ಗೊತ್ತಾಗಿ ಅವನು ಹೇಳಿದ ಮಾತಿದು. ಈಗ ನಾವು ಇವತ್ತು ನೋಡ್ಬೇಕಾಗಿರುವಂತಹ 21ನೇ ಶ್ಲೋಕ. ರಾಜನೇ ಪ್ರಜೆಗಳಿಗೆ ದಂಡನೆ ಕೊಡಬೇಕೆ ಹೊರತು ಪ್ರಜೆಗಳು ಯಾವತ್ತೂ ರಾಜನಿಗೆ ದಂಡನೆ ಕೊಡಬಾರದು. ಅವನನ್ನು ಶಿಕ್ಷಿಸುವಂತಹ ಸಾಹಸಕ್ಕೆ ಕೈ ಹಾಕಬಾರದು. ಅಂತ ಮಹಾಪರಾಕ್ರಮಿಯಾದ ರಾಜ ಇದ್ರೆ ಅವನಿಂದ ಪ್ರಜೆಗಳಿಗೆ ಸುಖ, ಯಾವುದೇ ಭಯ ಇರೋದಿಲ್ಲ. ಆದ್ರೆ ನಿನಗೆ ಈ ವಿವೇಕ ಇಲ್ಲದೆ ಹೋಯ್ತು, ನೀನಿಂಥ ಕೆಲಸ ಮಾಡಿಬಿಟ್ಟಿಯಲ್ಲ. ಅರಕ್ಷಮಾಣೆ ನರದೇವನಾಮ್ನಿ ರಥಾಂಗಪಾಣ ವಯಂ ಅಂಗಲೋಕಃ ತದಾ ಹಿ ಚೋರಪ್ರಚುರೋ ವಿನಂಕ್ಷ್ಯತಿ ಅರಕ್ಷಮಾಣೋ ವಿವರೂಥವತ್ ಕ್ಷಣಾತ್ ಅಂತ ಮುಂದಿನ 22ನೇ ಶ್ಲೋಕ. ಯಾವತ್ತೂ ಪ್ರಜೆಗಳನ್ನ ಕಾಪಾಡುವಂಥ ಶಕ್ತಿ, ಕಾಪಾಡುವಂಥ ಜವಾಬ್ದಾರಿ ಭಗವಂತಂದು. ಅವನು ಈ ಚಕ್ರವರ್ತಿಗಳಲ್ಲಿ ನಿಂತು ರಾಜರಾಜೇಶ್ವರ ಎಂಬ ರೂಪದಿಂದ ನಿಂತು ಅಂತ ತಿಳ್ಕೊಳ್ಬೇಕು. ಅದನ್ನು ಪ್ರಜೆಗಳನ್ನೆಲ್ಲ ಸಲಹುತ್ತಾನೆ. ಭಗವಂತ ಮಾಡ್ತಾನೆ ಇರ್ತಾನೆ. ಒಂದು ವೇಳೆ ಅವನೇನಾದ್ರೂ ಈ ಕಾರ್ಯವನ್ನು ಮಾಡದೆ ಹೋದ್ರೆ, ಆ ಭಗವಂತ ಮಾಡದೆ ಹೋದ್ರೆ, ಕದಾಚಿತ್ ಮಾಡುವುದಿಲ್ಲ, ಆಗ ಎಲ್ಲ ಕಡೆ ಕಳ್ಳರೇ ಹೆಚ್ಚುತ್ತಾರೆ. ಸೇನಾಧಿಪತಿ ಇಲ್ಲದಂಥ ಸೈನ್ಯದಂತೆ ಈ ಜಗತ್ತೆಲ್ಲ ನಷ್ಟ ಆಗಿ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು. ಶಮೀಕರು ತನ್ನ ಮಗನಿಗೆ ರಾಜನ ಮಹತ್ವವನ್ನು ಹೇಳ್ತಿದ್ದಾರೆ. ನರದೇವ ದೇಹಂ ಅಧಿಷ್ಠಾಯ ತನ್ನಾಮವಾಚ್ಯೆ ಹರೌ ಅರಕ್ಷಮಾಣೆ. ರಾಜನ ಶರೀರದಲ್ಲಿದ್ದು ರಾಜ ಅಂತ ಕರ್ಸ್ಕೊಂಡಿರ್ತಾನೆ ಅವನು. ಅವನು ರಕ್ಷಿಸ್ತಾನೆ, ಸಾಮಾನ್ಯವಾಗಿ ರಕ್ಷಿಸಿಯೇ ರಕ್ಷಿಸ್ತಾನೆ. ಆದ್ರೆ ಅರಕ್ಷಮಾಣೆ, ಒಂದು ವೇಳೆ ಅವನು ರಕ್ಷಿಸದೆ ಹೋದ್ರೆ ಆಗ ಎಲ್ಲ ಕಡೆ ಹಾವಳಿ ಆಗ್ತದೆ. ಇದು ಭಾಗವತ ತಾತ್ಪರ್ಯದಲ್ಲಿ ಇಂಥದ್ದೊಂದು ಶ್ಲೋಕ ಇದೆ. ಮನ್ವಂತರೇಶು ಭಗವಾನ್ ಚಕ್ರವರ್ತಿಷು ಸಂಸ್ಥಿತಃ ಚತುರ್ಭುಜೋ ಜುಗೋಪೈತ ದುಷ್ಟ ರಾಜನ್ಯನಾಶಕಃ ರಾಜರಾಜೇಶ್ವರೇತ್ಯಾಹುರು ಮುನಯಶ್ಚಕ್ರವರ್ತಿನಾಂ. ವೀರ್ಯದಂ ಪರಮಾತ್ಮಾನಂ ಶಂಖಚಕ್ರ ಗದಾಧರಂ ಅಂತ. ಪ್ರತಿ ಮನ್ವಂತರದಲ್ಲೂ ಭಗವಂತ ಚಕ್ರವರ್ತಿಗಳಲ್ಲಿರ್ತಾನೆ. ಚತುರ್ಭುಜನಾಗಿ ಜಗತ್ತನ್ನ ಕಾಪಾಡ್ತಾನೆ. ದುಷ್ಟರಾಜನ್ಯ ನಾಶಕ, ದುಷ್ಟರನ್ನು ಸದೆ ಬಡಿತಾನೆ. ಸಜ್ಜನರಾದ ರಾಜರ ಮೂಲಕ ಅವರೊಳಗೆ ತಾನು ಸನ್ನಿಹಿತನಾಗಿ ದುಷ್ಟರಾಜರನ್ನು ಸದೆ ಬಡಿತಾನೆ. ಅವನಿಗೆ ರಾಜರಾಜೇಶ್ವರ ಅಂತಾರೆ. ಆ ಚಕ್ರವರ್ತಿಗಳಿಗೆಲ್ಲ ವೀರ್ಯ ಅಂದ್ರೆ ಶಕ್ತಿಯನ್ನು ಕೊಡುವವನೇ ಅವನು. ಶಂಖ, ಚಕ್ರ, ಗದ ಈ 3 ಆಯುಧಗಳನ್ನು ಧರಿಸಿರ್ತಾನೆ. ಪ್ರಾಯ ಅಲ್ಲಿ ಪದ್ಮ ಇರುವುದಿಲ್ಲ, ಅಭಯ ಒಂದಿರ್ತದೆ. ಶಂಖಚಕ್ರ ಮೇಲಿನ ತೋಳ್ಗಳಲ್ಲಿರ್ತದೆ, ಕೆಳಗಿನ ಒಂದು ತೋಳ್ನಲ್ಲಿ ಗದೆ ಇರ್ತದೆ, ಮತ್ತೆ ಅಭಯ ಹಸ್ತ ಅಥವಾ ವರಹಸ್ತ ಆತನ ಇನ್ನೊಂದು ಕೈಯಲ್ಲಿರ್ತದೆ. ಇದು ಆತನ ಮಹಿಮೆ. ರಥಾಂಗಪಾಣಿ ಅಂತ ಇಲ್ಲಿ ಭಾಗವತದಲ್ಲಿ ನಾವೀಗ ನೋಡ್ತಿರುವ ಶ್ಲೋಕದಲ್ಲಿ ಅದು ಕಾಣಿಸ್ತದೆ. ಚಕ್ರವನ್ನು ಕೈಯಲ್ಲಿ ಹಿಡಿದಿರುವ ಭಗವಂತ ಹೀಗೆ ಎಲ್ಲರನ್ನು ಕೂಡ ಕಾಪಾಡ್ತಾನೆ. ಕಾಪಾಡುವುದು ಅವನ ಜವಾಬ್ದಾರಿ.
ಭಗವಂತ ಆ ಕರ್ತವ್ಯವನ್ನು ಯಾವತ್ತೂ ಮಾಡ್ತಾ ಇರ್ತಾನೆ. ಕದಾಚಿತ್ ಕಾಪಾಡದಿರಬಹುದು, ಅದನ್ನು ಶಮೀಕರಲ್ಲಿ ತಿಳಿಸಿದ್ದಾರೆ. ಹೀಗೆ ಭಗವಂತ ಕಾಯ್ತಾನೆ. ಆದರೆ ಆತ ಕೆಲವು ಬಾರಿ ಕಾಯದೇ ಇರಬಹುದು, ಅಥವಾ ಕಾಯಲಿಕ್ಕೆ ವಿಳಂಬನೂ ಮಾಡಬಹುದು. ಆಯಾ ಸಂದರ್ಭದಲ್ಲಿ ಆಯಾ ಜೀವದ ಹಿನ್ನೆಲೆ ಹೇಗಿರ್ತದೆ, ಅದರ ಪ್ರಾರಬ್ಧ ಕರ್ಮದ ಸ್ಥಿತಿ ಏನಿರ್ತದೆ ಅನ್ನೋದನ್ನೆಲ್ಲ ಗಮನಿಸಿ ಕದಾಚಿತ್ ಅವನು ಕಾಯದೇ ಇರಬಹುದು. ಆ ಸಂದರ್ಭವನ್ನು ಕೂಡ ನಾವು ಗಮನಿಸಬೇಕು. ಹಾಗಾಗ್ತದೆ. ಕಲಿಯುಗದಲ್ಲಿ ಅನೇಕ ಬಾರಿ ಅವನು ಕಾಯಲಿಕ್ಕೆ ವಿಳಂಬ ಮಾಡಬಹುದು ಅಥವಾ ಕಾಯದೇ ಇರಬಹುದು. ಆವಾಗ ಕಳ್ಳರು ಎಲ್ಲ ಕಡೆ ತುಂಬ್ತಾರೆ. ರಾತ್ರಿ ಹೊತ್ತು ಕಳ್ಳತನ ಮಾಡುವಂತ ಕಳ್ಳರು, ಹಗಲುಗಳ್ಳರು, ಕಿಸೆಗಳ್ಳರು, ಧರ್ಮ ಕಳ್ಳರು, ತತ್ವಜ್ಞಾನದ ಕಳ್ಳರು, ಹೀಗೆ ನಾನಾ ಥರದ ಕಳ್ಳರೆಲ್ಲ ತುಂಬ್ಕೋತಾರೆ ಅಂತ ನಂದು ವ್ಯಾಖ್ಯಾನ ಅದಕ್ಕೆ. ಆವಾಗ ಈ ಜಗತ್ತು ನಾಶ ಆಗ್ತದೆ. ಕೆಲವು ಬಾರಿ ಸಜ್ಜನರಾದಂತಹ ರಾಜರೇ ಇಲ್ಲದೆ ಹೋದ್ರೆ ಅವರಲ್ಲಿ ಭಗವಂತನು ಕೂಡ ಯಾರಲ್ಲಿ ನಿಂತು, ಯಾರಲ್ಲಿ ಸನ್ನಿಹಿತನಾಗಿ ಅವನು ಆಳ್ಬೇಕು, ಅವನು ಈ ಜಗತ್ತನ್ನು ಕಾಪಾಡಬೇಕು. ಹೀಗೂ ಆಗಬಹುದು. ಕಲಾಚಿತ್ ಸಜ್ಜನರಾದ ರಾಜರು ಇದ್ರೂ ಕೂಡ ಭಗವಂತ ನಮ್ಮ ಹಿನ್ನೆಲೆಯನ್ನು ಗಮನಿಸಿ ಕಾಯುವುದನ್ನ ವಿಳಂಬಿಸಬಹುದು. ಹೀಗೂ ಆಗ್ತದೆ. ಭಾಗವತದ 1ನೇ ಸ್ಕಂದದ 18ನೇ ಅಧ್ಯಾಯದ 46ನೇ ಶ್ಲೋಕ ಹೇಳ್ತದೆ. ಭಾಗವತ ಸಾರೋದ್ಧಾರದಲ್ಲಿ ಅದು ಬಂದಿಲ್ಲ. ಧರ್ಮಪಾಲೋ ನರಪತಿ ಸತು ಸಮ್ರಾಟ್ ಬಹು ಬೃಹತ್ ಶ್ರವಾಹ ಸಾಕ್ಷಾನ್ ಮಹಾಭಾಗವತೋ ದೇವರ್ಷಿ ಹಯಮೇಧರಾಟ್. ದೊಡ್ಡ ರಾಜ ಅವನು, ಕೀರ್ತಿಶಾಲಿ ಆದಂಥವನು, ಭಗವದ್ಭಕ್ತ. ಈ ಅಶ್ವಮೇಧ್ಯಾಗ ಮೊದಲಾದ್ದನ್ನು ಮಾಡಿದವನು. ನೈವಾಸ್ಮತ್ ಶಾಪಮರ್ಹತೆ, ನಾವು ಅವನಿಗೆ ಶಾಪ ಕೊಡಬಾರ್ದಿತ್ತು. ಅವನಿಗೆ ಹಸಿವು ನೀರಡಿಕೆ ಆಗಿತ್ತು, ಆತನನ್ನ ಸತ್ಕರಿಸುವುದು ನಮ್ಮ ಕರ್ತವ್ಯ ಆಗಿತ್ತು. ಇದೆಲ್ಲ ಆ ಶಮೀಕರ ಸಾತ್ವಿಕ ಬುದ್ಧಿಯನ್ನು ತೋರಿಸ್ತದೆ. ಎಂಥ ಸಾತ್ವಿಕರಾಗಿದ್ರು ಅವರು. ಅಪಾಪೇಶು ಸ್ವಭೃತ್ಯೇಶು. ಇವನು ಕೂಡ ಭಗವಂತನ ಭಕ್ತನೇ, ಈ ಪರೀಕ್ಷಿತ್ ರಾಜ. ಅಂಥವನು ಏನೂ ತಪ್ಪು ಮಾಡಿರ್ಲಿಲ್ಲ ಅಂತ, ಅಪಾಪ ಅವನು, ಪಾಪರಹಿತ ಅವನು ಅಂತ ಶಮೀಕ ಋಷಿಯ ಅಭಿಪ್ರಾಯ. ಅಷ್ಟು ಕರುಣೆ ಅವರಿಗೆ. ಅಂಥವರಿಗೆ ನಮ್ಮ ಈ ಹುಡುಗ ಶಾಪ ಕೊಟ್ಟುಬಿಟ್ನಲ್ಲ. ತದ್ ಭಗವಾನ್ ಸರ್ವಾತ್ಮ ಕ್ಷಂತುಮರ್ಹತೆ. ಶಮೀಕರು ಜ್ಞಾನಿ ಆದ್ರಿಂದ, ಬ್ರಾಹ್ಮಣನಾದ್ರಿಂದ ರಾಜ ನಮ್ಮನ್ನು ಕ್ಷಮಿಸಲಿ ಅಂತ ಅವರು ಕೇಳಲಿಲ್ಲ. ಆದ್ರೆ ಈ ಭಗವಂತನೇ ನಮ್ಮನ್ನು ಕ್ಷಮಿಸಬೇಕು ಅಂದ್ಕೊಂಡ್ರು ಅವರು. ಇದು ತುಂಬಾ ಅದ್ಭುತವಾದಂತಹ ಒಂದು ಆದರ್ಶ ಅಂತ ನನ್ನ ಕಣ್ಣಿಗೆ ಕಾಣಿಸೋದು. ನಾವು ಯಾರ್ಯಾರಿಗೂ ತಪ್ಪು ಮಾಡ್ತೇವೆ. ಕೆಲವರು ಬಾರಿ ಕಿರಿಯರಿಗೆ, ಕೆಲವು ಬಾರಿ ಹಿರಿಯರಿಗೆ ಏನೇನೋ ಮಾತಾಡ್ತೇವೆ, ತಪ್ಪು ಮಾಡ್ತೇವೆ. ಆ ಸಂದರ್ಭದಲ್ಲಿ ಆ ತಪ್ಪುಗಳನ್ನು ಒಪ್ಪಿಕೊಂಡು ಕಿರಿಯರಾದವರಿಗೆ ಅಥವಾ ಸಾಮಾಜಿಕವಾಗಿ ಕೆಳಸ್ತರದವರು ಇದ್ದವರು, ನಾವು ಪಂಡಿತರು, ಮತ್ತಾರು ಪಾಮರರು ಅಂಥವ್ರಿಗೆಲ್ಲ ನಾವು ತಪ್ಪುಗಳನ್ನು ಮಾಡಿಬಿಟ್ಟಿರ್ತೇವೆ. ಆದ್ರೆ ಆ ತಪ್ಪುಗಳನ್ನು ಒಪ್ಕೊಂಡು ಕ್ಷಮೆ ಕೇಳಲಿಕ್ಕೆ, ಸಾರಿ ಅಂತ ಕೇಳಲಿಕ್ಕೂ ನಮ್ಗೆ ಸಾಧ್ಯ ಆಗ್ತಿರೋದಿಲ್ಲ. ಅನೇಕ ಕಾರಣಗಳಿಂದ ಸಾಧ್ಯ ಆಗದೆ ಇರಬಹುದು. ಹಾಗೆಲ್ಲ ನಾವು ಭಗವಂತನನ್ನೇ ಬೇಡಿಕೋಬೇಕಷ್ಟೆ. ಈ ರೀತಿಯಾಗಿ ಭಗವಾನ್ ಸರ್ವಾತ್ಮ ಕ್ಷಂತುಮರ್ಹತಿ. ಸರ್ವಾತ್ಮ ತುಂಬಾ ಉತ್ತಮವಾದಂತಹ ಒಂದು ಶಬ್ದ ಅದು. ಎಲ್ಲರಲ್ಲೂ ಇದ್ದಾನ ಅವನು, ನಮ್ಮಲ್ಲೂ ಇದ್ದಾನೆ, ತಪ್ಪು ಮಾಡಿದವರಲ್ಲೂ ಇದ್ದಾನೆ, ತಪ್ಪು ಯಾರಿಗಾಗಿ ಆಗಿದೆಯೋ, ಯಾರ ವಿಷಯದಲ್ಲಿ ತಪ್ಪಾಗಿದೆಯೋ ಅಂಥವರಲ್ಲೂ ಇದ್ದಾನೆ, ತಪ್ಪು ಮಾಡಿದವರಲ್ಲೂ ಇದ್ದಾನೆ, ಅನ್ಯಾಯಕ್ಕೆ ಒಳಗಾದವರಲ್ಲೂ ಇದ್ದಾನೆ, ಅನ್ಯಾಯ ಮಾಡಿದವರಲ್ಲೂ ಇದ್ದಾನೆ. ಅದನ್ನೇ ಸರ್ವಾತ್ಮ ಅಂತ ಹೇಳುದು. ಅವನು ಕ್ಷಮಿಸಬೇಕು. ಭಗವಂತನನ್ನಾದ್ರೂ ನಾವು ಕೇಳಬೇಕು ಕೊನೆ ಪಕ್ಷ. ಅಷ್ಟಾದ್ರೂ ನಮ್ಗೊಂದು ಪಕ್ವತೆ ಬರಬೇಕು. ಅದೂ ಇಲ್ಲದೆ ಹೋದ್ರೆ ನಮ್ದದು ದುರಹಂಕಾರ ಆದೀತು. ಬಹಳ ಎಚ್ಚರಿಕೆಯಿಂದ ಇರ್ಬೇಕು ನಾವೆಲ್ಲ. ಅದು ಶಮೀಕರು ನಮಗೆ ಕಲಿಸಿಕೊಟ್ಟಿರುವಂತಹ ಒಂದು ಅದ್ಭುತವಾದಂತಹ ಆದರ್ಶ.
ಇತಿ ಪುತ್ರಕೃತಾಘೇನ ಸೋನುತಪ್ತೋ ಮಹಾಮುನಿ ಸ್ವಯಂ ವಿಪ್ರಕೃತೋ ರಾಜ್ಞ ನೈವಾಘಂ ತದಚಿಂತಯತ್. ಇದು ಸಾರದ್ಧಾರದಲ್ಲ, ಮೂಲ ಭಾಗವತದಲ್ಲಿರೋದು. ಈ ತನ್ನ ಮಗ ಮಾಡಿದ ಶಂಗಿ ಮಾಡಿದ ಅಚಾತುರ್ಯಕ್ಕೆ ತಂದೆ ಶಮೀಕ ಪಶ್ಚಾತ್ತಾಪಟ್ಟರು ಹೊರತು ರಾಜ ತನ ಮಾಡಿದ ಒಂದು ಅಪಚಾರವನ್ನು ಅಪಚಾರ ಅಂತಲೇ ಆಲೋಚನೆ ಮಾಡಲಿಲ್ಲ ಅವರು. ಎಷ್ಟು ಅದ್ಭುತವಾದ ಸ್ವಭಾವ ಇದು ಅಂತ. ಅಲ್ಲೊಂದು ತುಂಬಾ ಸುಂದರವಾದ ಶ್ಲೋಕ ಅಧ್ಯಾಯದಲ್ಲಿ ಕೊನೆಗೆ ಬರ್ತದೆ. ಸಾಧವ ಪ್ರಾಯಶೋ ಲೋಕೆ ಪ್ರಯ ದ್ವಂದ್ವೇಷು ಯೋಜಿತಾ ನ ವ್ಯಥಂತಿ ನ ಹೃಷ್ಯಂತಿ ಯಥ ಆತ್ಮ ಗುಣಾಶ್ರಯ ಅಂತ. ಇದು ಸಜ್ಜನರ ಸ್ವಭಾವ. ಪರರು ಅಂದ್ರೆ ನಮ್ಮ ಸುತ್ತಮುತ್ತಲಿದ್ದಂಥವ್ರು ನಮ್ಮನ್ನ ಅನೇಕ ದ್ವಂದ್ವಗಳಿಗೆ ನೂಕ್ತಾರೆ. ಯೋಜಿತ ಅಂತಲ್ಲಿ ಶಬ್ದ ಇದೆ, ಅದನ್ನು ನಾನು ನೂಕ್ತಾರೆ ಅಂತ ಹೇಳ್ಕೊತಾ ಇದ್ದೇನೆ. ಅನೇಕ ಬಾರಿ ನಮ್ಮನ್ನ ಅವರು ಹೊಗಳಿಕೆಗೆ ತಳ್ಳುತ್ತಾರೆ, ತೆಗಳಿಕೆಗೆ ಅವರು ತಳ್ಳುತ್ತಾರೆ. ಅಂತೂ ಅವರು ನಮ್ಮನ್ನ ಹೊಗಳಿದ್ರು, ನಮ್ಮನ್ನು ತೆಗಳಿದ್ರು, ಅದನ್ನ ಅವರು ನಮ್ಮನ್ನ ನೂಕಿದಂತೇನೆ. ಆ ಹೊಗಳಿಕೆಗೆ ನಾವು ಪಾತ್ರರಾಗಿರ್ತೀವೋ ಇಲ್ವೋ, ತೆಗಳಿಕೆಗೆ ಪಾತ್ರರಾಗಿರ್ತೀವೋ ಇಲ್ವೋ, ನಾವೆಲ್ಲ ಸಾಮಾನ್ಯವಾಗಿ ಹೀಗೆ ಭಾವಿಸ್ತೇವೆ. ನಾವು ತೆಗಳಿಕೆಗೆ ಪಾತ್ರರಲ್ಲ. ನಮ್ಮನ್ನು ತೆಗಳಿದವರು ತಮ್ಮ ಮನೋದೋಷದಿಂದ ನಮ್ಮನ್ನು ತೆಗಳ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಪಾಪ ಇಲ್ಲ. ನಮ್ಮಲ್ಲಿ ದೋಷವನ್ನು ಕಂಡದ್ದು ಅವ್ರದೇ ತಪ್ಪು ಅಂತ ನಾವು ಆಲೋಚನೆ ಮಾಡ್ತಿರ್ತೀವಿ. ಹಾಗೆ ಯಾರ್ಯಾರು ನಮ್ಮನ್ನು ಹೊಗಳಿದರೆ, ಹೊಗಳಿಕ್ಕೆ ಬೇಕಾದಂತಹ ಎಲ್ಲಾ ಗುಣಗಳು ನಮ್ಮಲ್ಲಿ ಇದ್ದೇ ಇವೆ, ಅದನ್ನ ಅವ್ರು ಗುರುತಿಸಿದ್ದಾರೆ ಅಂತ ತಿಳ್ಕೊತೇವೆ. ಕದಾಚಿತ್ ಅವ್ರೇನಾದ್ರೂ ನಮ್ಮನ್ನು ಹೊಗಳದೆ ಹೋದ್ರೆ, ನಮ್ಮನ್ನು ಸನ್ಮಾನಿಸದೆ ಹೋದ್ರೆ, ನಮ್ಮನ್ನು ಈ ಜಗತ್ತೆಲ್ಲ ಹೊಗಳಬೇಕಾಗಿತ್ತು, ನಮ್ಮನ್ನು ಗುರುತಿಸ್ಬೇಕಾಗಿತ್ತು, ಆದ್ರೆ ಅದನ್ನು ಮಾಡ್ತಾ ಇಲ್ವಲ್ಲ ಇದು ಅಂತ ನಾವು ಕುಪಿತರಾಗ್ತೇವೆ ಕೂಡ. ಇದು ನಮ್ದೆಲ್ಲ ಸ್ವಭಾವದೊಂದು ವಿಪರ್ಯಾಸ ಇದು. ಆದ್ರೆ ವಸ್ತುತಃ ಹೊಗಳುವ ಮೂಲಕ, ತೆಗಳುವ ಮೂಲಕ ನಮ್ಮನ್ನ ಈ ದ್ವಂದ್ವ ಅಂದ್ರೆ ಹೊಗಳುವಿಕೆ ಮತ್ತು ತೆಗಳುವಿಕೆ. ತುಲ್ಯನಿಂದ ಸ್ತುತಿರ್ಮೌನಿ ನಿರ್ದ್ವಂದ್ವ ನಿತ್ಯ ಸತ್ವಸ್ಥಃ ಅಂತೆಲ್ಲ ಭಗವದ್ಗೀತೆಯಲ್ಲಿ ಹೇಳುವುದು ಇದನ್ನೇ. ಅಂತೂ ಆ ದ್ವಂದ್ವಗಳಿಗೆ ನಮ್ಮನ್ನ ಅವರು ತಳ್ಳುತ್ತಾರೆ. ಆ ನಾವು ತಳ್ಳಿಸಿಕೊಂಡ್ರೂ ಕೂಡ ನಾವು ಅದ್ರ ಬಗ್ಗೆ ಚಡಪಡಿಸಬಾರ್ದು. ನಾವು ವ್ಯಥಂತಿ, ಅವ್ರು ದುಃಖ ಪಡೋದಿಲ್ಲ, ಸಜ್ಜನರು ದುಃಖ ಪಡೋದಿಲ್ಲ ಯಾರು ನಮ್ಮನ್ನು ತೆಗಳಿಕೆಗೆ ನೂಕಿದ್ರೆ. ಮತ್ತೆ ಹೊಗಳಿಕೆಗೆ ನೂಕಿದ್ರು ಕೂಡ ಅವರು ಸಂತೋಷನೂ ಪಡೋದಿಲ್ಲ. ನಾನು ಹೇಳಿದೆ, ನೂಕಿದ್ದಾರೆ, ತಳ್ಳಿದ್ದಾರೆ ಅಂತ ಶಬ್ದವನ್ನು ಉದ್ದೇಶಪೂರ್ವಕವಾಗಿ ಪ್ರಯೋಗ ಮಾಡ್ತಿದ್ದೇನಂತ. ಹೊಗಳಿಕೆಗೆ ನಮ್ಮನ್ನವರು ತಳ್ಳುವುದೇನಿದೆಯಲ್ಲ, ಆ ಹೊಗಳಿಕೆಗೆ ನಾವು ಉಬ್ಬಿದರೆ ನಾವು ತಳ್ಳಿಸ್ಕೊಂಡಂತೇನೆ, ಅಧಃಪತನಕ್ಕೇನೆ ಅದು ಕೆಳಗೆ ತಳ್ಳಿಸ್ಕೊಂಡಂತನೇ ಅದಕ್ಕರ್ಥ. ಹಾಗೆ ತೆಗಳಿಕೆಗೆ ನಾವು ಗುರಿಯಾದಾಗ, ನಾವಲ್ಲಿ ಕುಗ್ಗಿದರೆ ಅದು ಕೂಡ ತಳ್ಳಿಸಿಕೊಂಡಂತೇನೆ. ಹೀಗೆ ಸುಖ ಹೊಗಳಿಕೆ ಬಂದಾಗ ಹಿಗ್ಗಿದರೆ, ತೆಗಳಿಕೆ ಬಂದಾಗ ಕುಗ್ಗಿದರೆ, ಅವೆರಡೂ ಒಂದು ದೊಡ್ಡ ಹೊಂಡಕ್ಕೆ ನಮ್ಮನ್ನು ನಾವು ಅವ್ರು ಯಾರದೋ ಮೂಲಕ, ಪರರ ಮೂಲಕ ತಳ್ಳಿಸಿಕೊಂಡಂತೇನೆ. ನಾವು ಹೀಗೆ ತಳ್ಳಿಸ್ಕೊಳ್ತೇವೆ, ಹಿಗ್ಗುತ್ತೇವೆ, ಕುಗ್ಗುತ್ತೇವೆ. ಆದ್ರೆ ದೊಡ್ಡವರಾಗಿ ಹಿಗ್ಗೋದಿಲ್ಲ, ಕುಗ್ಗೋದಿಲ್ಲ. ತುಂಬಾ ಅದ್ಭುತವಾದಂತಹ ಸ್ವಭಾವ ಇರ್ತದೆ ಅವರು. ಯಾಕೆ ಅವ್ರು ಹಿಗ್ಗೋದಿಲ್ಲ, ಕುಗ್ಗೋದಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿದೆ, ಯಥ ಆತ್ಮ ಗುಣಾಶ್ರಯ. ನಾವೇನು ಆತ್ಮರಿದ್ದೇವಲ್ಲ, ಯಾರು ಹೊಗಳಿಕೆಯನ್ನ ತೆಗಳಿಕೆಯನ್ನು ಸ್ವೀಕಾರ ಮಾಡುವಂತಹ ಆತ್ಮರು, ನಾವೆಲ್ಲರೂ ಕೂಡ ಸತ್ವರಜಸ್ತಮೋ ಗುಣಗಳನ್ನ ಇಟ್ಕೊಂಡು ಹುಟ್ಟಿದಂಥವ್ರು. ಮತ್ತೆ ಪ್ರಾರಬ್ಧ ಕರ್ಮವನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ಈ ಜಗತ್ತಿನಲ್ಲಿ ಹುಟ್ಟಿ ಬಂದವರು. ಪ್ರಾರಬ್ಧ ಕರ್ಮವನ್ನು ಇಟ್ಕೊಂಡು ಹುಟ್ಟಿ ಬಂದವರು ಅಂದ ಮೇಲೆ ಆ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿಯೇ ನಮ್ಮನ್ನು ಯಾರು ಹೊಗಳ್ತಾರೆ, ಪ್ರಾರಬ್ಧ ಕರ್ಮಕ್ಕನುಸಾರವಾಗಿಯೇ ನಮ್ಮನ್ನು ಯಾರು ತೆಗಳ್ತಾರೆ ಅನ್ನುವುದು ಅವ್ರಿಗೆ ಗೊತ್ತಿದೆ. ಸಜ್ಜನರಿಗೆ, ದೊಡ್ಡವರಿಗೆ ಗೊತ್ತಿದೆ, ಚಿಕ್ಕವರಿಗೆ ಅದು ಗೊತ್ತಾಗೋದಿಲ್ಲ. ನಮ್ಮ ತಪ್ಪಿನಿಂದಾಗೆ ನಮ್ಮದೇ ಯಾವುದೋ ಒಂದು ಗತಜನ್ಮದ ಪ್ರಾರಬ್ಧವೋ, ಗತಜನ್ಮದ ಕರ್ಮವೋ, ಅದನ್ನು ಪ್ರಾರಬ್ಧ ಅಂತ ಹೇಳಬೇಕೋ ಇಲ್ಲೋ ವಿಷಯ ಬೇರೆ. ಕರ್ಮದ ಫಲ, ನಾವು ಮಾಡಿದ ದುಷ್ಕರ್ಮದ ಫಲವಾಗಿಯೇ ನಮ್ಮನ್ನೀಗ ಅಪಮಾನಕ್ಕೆ, ತೆಗಳಿಕೆಗೆ ತಳ್ಳಿದ್ದಾರೆ. ಮತ್ತೆ ಹೊಗಳಿಕೆಯೂ ಕೂಡ ಅಂಥದೇ ಒಂದು ಕರ್ಮದ ಮತ್ತೊಂದು ರೀತಿಯಾದ ಕರ್ಮದ ಫಲ.
ಅಂತ ಆಲೋಚನೆ ಮಾಡ್ತಾರೆ. ಅವ್ರು ಯಾವತ್ತೂ ದುಃಖಿಸುವುದಿಲ್ಲ. ತುಂಬ ಸುಂದರವಾದಂಥ ಮಾತಿದೆ. ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ನಾವು ಯಾವತ್ತೂ ಕೂಡ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿಯನ್ನು ನಾವು ನಿಭಾಯಿಸುವ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳಿಕ್ಕೆ ಸಾಧ್ಯ. ವಿ ಕೆನಾಟ್ ಚೇಂಜ್ ದ ಥಿಂಗ್ಸ್, ಬಟ್ ವಿ ಕ್ಯಾನ್ ಜಸ್ಟ್ ಚೇಂಜ್ ಅವರ್ ಆಟಿಟ್ಯೂಡ್ ಅಂತ ಹೇಳ್ತಾರೆ. ನಮ್ಮ ಮನೋಭಾವ ಬದಲಾಯಿಸ್ಕೊಂಡ್ಬಿಡ್ಬೇಕು. ಅದನ್ನು ನೋಡುವ ಮನೋಭಾವವನ್ನು, ಅದನ್ನು ಸ್ವೀಕರಿಸುವ, ಅದಕ್ಕೆ ಸ್ಪಂದಿಸುವ ಮನೋಭಾವವನ್ನು ನಾವು ಬೆಳೆಸ್ಕೋಬೇಕಾಗಿದೆ. ಹಾಗೆ ಬೆಳೆಸ್ಕೊಂಡದ್ದಾದ್ರೆ ನಾವು ಸುಖಿಗಳಾಗ್ತೇವೆ. ಇಲ್ಲೇ ಹೋದ್ರೆ ದುಃಖಿಗಳಾಗ್ತೇವೆ. ನಾವು ಸುತ್ತಮುತ್ತಲಿನ ಜಡ ವಸ್ತುಗಳೇ ಆಗಲಿ, ಚೇತನ ವಸ್ತುಗಳೇ ಆಗಲಿ, ಅವುಗಳನ್ನು ನಾವು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಅದರದೇ ಆದ ಹಿನ್ನೆಲೆ ಇದೆ. ಅದರಿಂದ ಅದು ಏನು ಪಡ್ಕೋಬೇಕೋ ಅದು ಪಡ್ಕೊಳ್ತವೆ. ನಮ್ಮನ್ನು ಹೊಗಳಿದವರು ತೆಗಳಿದವರು ಕೂಡ ಏನು ಪಡ್ಕೊಳ್ಬೇಕೋ ಅದನ್ನು ಪಡ್ಕೊಳ್ತಾರೆ. ನಾವು ಅದ್ರ ಬಗ್ಗೆ ಸ್ಪಂದಿಸಿ ಏನು ಮಾಡಬೇಕಾದದ್ದಿದೆ. ಮುಂದೆ ಇದು ಆ ಮುನಿಯ ಮನೋಭಾವ ಆಯ್ತು. ಆ ರಾಜನಿಗೂ ಕೂಡ ಅಂಥದೇ ದುಃಖ ಆಗಿತ್ತಂತೆ. ನಾನು ತಪ್ಪು ಮಾಡಿಬಿಟ್ಟೆ. ಒಬ್ಬ ಮುನಿ ಬ್ರಾಹ್ಮಣ ನನ್ನ ಸತ್ಕಾರ ಮಾಡಲಿಲ್ಲ ಅಂತ ನಾನು ಅವನಿಗೆ ಅಪಚಾರ ಮಾಡಿದ್ನಲ್ಲ. ಭಗವಂತನಿಗೆ, ಭಗವದ್ಭಕ್ತರಿಗೆ ಮಾಡಿದ ಅಪಚಾರ ಇದು. ಇದರಿಂದ ಆಪತ್ತು ಬರೋದು ನನಗೆ ನಿಶ್ಚಿತ. ಅಂತ ಆಪತ್ತು ನನಗೆ ಬರಲಿ ಅಂತ ಅವನು ಆಲೋಚನೆ ಮಾಡಿದ್ನಂತೆ. ಮಹೀಪತಿಸ್ತ್ವಥ ತತ್ಕರ್ಮ ಗರ್ಹ್ಯಂ ವಿಚಿಂತಯನ್ ಆತ್ಮಕೃತಂ ಸುದುರ್ಮನಾಹ ನಿರಾಗಸಿ ಬ್ರಹ್ಮಣಿ ಗೂಢ ತೇಜಸಿ. ಆ ಮಹಾಜ್ಞಾನಿ ಅವರು, ಆ ಶಮೀಕರು, ಅವ್ರಿಗೆ ನಾನು ಹೀಗೆ ಅವಮಾನ ಮಾಡಿಬಿಟ್ನಲ್ಲ. ಧ್ರುವಂ ತಥೋಮೇ ಕೃತ ದೇವಹೇಳನಾಥ್ ದುರತ್ಯಯಂ ವ್ಯಸನಂ ನಾತಿ ದೀರ್ಘಾತ್. ಇವೆಲ್ಲ ಸಾರೋದ್ಧಾರದಲ್ಲಿಲ್ಲ. ಅದನ್ನ ಮೂಲ ಭಾಗವತ ಶ್ಲೋಕದಿಂದ ತಗೊಂಡು ಹೇಳ್ತಿದ್ದೇನೆ. 19ನೇ ಅಧ್ಯಾಯ ಇದೆಲ್ಲ, 1ನೇ ಸ್ಕಂದದಲ್ಲಿ. ಆದ್ರಿಂದ ಶೀಘ್ರದಲ್ಲಿ ನನಗಿಂತದೊಂದು ಆಪತ್ತು ಬರುವುದು ನಿಶ್ಚಿತ. ತದಸ್ತು ಬರಲಿ, ಬರಬೇಕದು. ಯಾಕಂದ್ರೆ ಮುಂದೆ ಎಂತೂ ನಾನು ಯಾವತ್ತೂ ಕೂಡ ಇಂಥ ತತ್ತು ನಾನು ಮಾಡಬಾರ್ದು. ಯಥಾ ನಕುರ್ಯಾಂ ಪುನರೇವ ಮದ್ಧ. ಅವನು ಹೇಗೆ ಪಶ್ಚಾತ್ತಾಪಟ್ಟ ಅಂದ್ರೆ, ಅದ್ಯೈವ ರಾಜ್ಯಂ ಬಲಮೃದ್ಧಕೋಶಂ ಪ್ರಕೋಪಿತು ಬ್ರಹ್ಮಕುಲಾನರೋಮೆ. ಆ ಬ್ರಾಹ್ಮಣನ ಕೋಪಾಗ್ನಿಗೆ ಸುಟ್ಟು ನನ್ನ ರಾಜ್ಯ, ಬೊಕ್ಕಸ ಇದೆಲ್ಲವೂ ಸುಟ್ಟು ಬೂದಿ ಆಗ್ಬೇಕು. ನನ್ನ ಪಾಪದ ಬುದ್ಧಿ ಇನ್ನೊಮ್ಮೆ ಇಂಥ ಕೆಲಸವನ್ನು ಮಾಡದೇ ಇರುವಂತಾಗಬೇಕು ಅಂತೆಲ್ಲ ಅವನು ಆಲೋಚನೆ ಮಾಡಿದಂತೆ. ದಂಡೋಪಿ ಭಗವಚ್ಚೀರ್ಣೋ ಮಮೈಷೋನುಗ್ರಹ ಕೃತೋ ಭವೇತ್ ಇದು ಭಕ್ತ್ಯಾ ಚಿಂತಯತಾಂ ಶುಭಕಾರಿ ಭವತ್ಯಲಂ ತತ್ರಾಪಿ ಕುರುವತಾಂ ದ್ವೇಷಂ ತಮೋಂಧಂ ಪ್ರಾಪಯತ್ಯಹೋ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ 11ನೇ ಸ್ಕಂದದಲ್ಲಿ ಬಂದಿದೆ ಅಂತ ನೆನಪು ನನಗೆ. ಭಗವಂತ ನಮ್ಗೆ ದಂಡನೆ ಕೊಡ್ತಾನಲ್ಲ, ಅದು ಆತ ನಮಗೆ ಮಾಡಿದ ಅನುಗ್ರಹ ಅಂತ ತಿಳ್ಕೋಬೇಕು. ಕೆಲವು ಸರಿ ಭಗವಂತ ತಾನೇ ದಂಡನೆ ಕೊಡ್ತಾನೆ, ಅಥವಾ ಯಾರ್ದೋ ಮೂಲಕ ದಂಡನೆ ಕೊಡಿಸ್ತಾನೆ. ಅಂತೂ ಭಗವಂತ ಕೊಟ್ಟ ದಂಡನೆ ಅದು ಅಂತ ತಿಳ್ಕೋಬೇಕು ನಾವು. ಇತಿ ಭಕ್ತ್ಯಾ ಚಿಂತಯತಾಂ, ಭಕ್ತಿ ಹಿಂದೆ ಹೀಗೆ ಆಲೋಚನೆ ಮಾಡಿದ್ರೆ ಶುಭ ಕಾರ್ಯ ಆಗ್ತದೆ. ತತ್ರಾಪಿ ಕುರುವತಾಂ ದ್ವೇಷಂ, ಭಗವಂತ ನಮಗೆ ದಂಡನೆ ಕೊಟ್ಬಿಟ್ನಲ್ಲ ಅಂತ ಭಗವಂತನನ್ನೇ ದ್ವೇಷಿಸಿದ್ರೆ ನಾವು ತಮಸ್ಸಿಗೆ ಹೋಗ್ತೇವೆ. ಅಥವಾ ತಮಸ್ಸಿಗೆ ಹೋಗುವಂಥ ಸ್ವಭಾವದವರಲ್ಲ, ಸಾತ್ವಿಕರು ನಾವು. ಆದರೂ ಕರ್ಮದ ವ್ಯವಸ್ಥೆಯನ್ನು ಅರಿಯದೆ ನಾವು ಸಿಟ್ಟು ಮಾಡಿಕೊಂಡ್ರೆ ನಮಗೆ ಸದ್ಗತಿ ವಿಳಂಬ ಆಗ್ತದೆ. ಹೀಗೆ ತಿಳ್ಕೋಬೇಕು. ಹೀಗೆ ಪಶ್ಚಾತ್ತಾಪಟ್ಟ, ಭಾಗವತ ಶ್ರವಣ ಮಾಡಿದ. ಅಲ್ಲಿ ಆ ತಕ್ಷಕ ಮುಂದೆ ಆತನನ್ನ ಕಚ್ಚಿದ. ಅವನು ಸಮಾಧಿಸ್ಥನಾಗಿ ಶರೀರಾಭಿಮಾನ ಬಿಟ್ಟು ಶರೀರ ಪರಿತ್ಯಾಗ ಮಾಡಿದ ಅಂತೆಲ್ಲ ಅಲ್ಲಿ ವರ್ಣನೆ ಮಾಡ್ತಾರೆ. ಆ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿ ಅವನು ಬಾಹ್ಯ ಮನಸ್ಸು ಉಪರತ ಆಗಿಬಿಟ್ಟಿರ್ತದೆ. ದೊಡ್ಡ ಸುತ್ತಮುತ್ತಲಿನ ಯಾವುದೇ ಡಿಸ್ಟರ್ಬೆನ್ಸ್ ಕೂಡ ಅವನನ್ನ ವಿಚಲಿತನನ್ನಾಗಿ ಮಾಡೋದಿಲ್ಲ. ಮುಂದೆ ಸ್ವರೂಪ ಚೈತನ್ಯನೇವ ಆತ್ಮಾನಂ ಈಶ್ವರಂ ಚ ಯೋಗಸ್ಥಃ ಪಶ್ಯತಿ ಅಂತ ಇದು ಕೂಡ ಶಾಸ್ತ್ರದಲ್ಲಿ ವರ್ಣಿತ ಆಗಿದೆ. ಮೊದಲು ಶಾಸ್ತ್ರದಿಂದ ಪರೋಕ್ಷ ಜ್ಞಾನ ಪಡಿತಾನೆ ಸಾಧಕ. ಮುಂದೆ
ಮನಸ್ಸಿನ ಮೂಲಕ ಅಪರೋಕ್ಷ ಜ್ಞಾನ ಪಡಿತಾನೆ. ಆ ಮನಸ್ಸಿನ ಮೂಲಕ ಪಡೆದ ಅಪರೋಕ್ಷ ಜ್ಞಾನವು ಕೂಡ ಸುದೃಢ ಅಲ್ಲ ಅಂತ ತಿಳ್ಕೊಂಡು ಕೊನೆಗೆ ಅದನ್ನು ಪರಿತ್ಯಾಗ ಮಾಡಿ ಸ್ವರೂಪದಿಂದಲೇ ಭಗವಂತನನ್ನು ಕಾಣ್ತಾನೆ. ಇದೆಲ್ಲ ಭಾಗವತದ ಪೃಥು ಮಹಾರಾಜನ ಕಥೆಯಲ್ಲಿ ಬಂದಿದೆ. ಹಿಂದೆ ನಾವು ಕೂಡ ಅನೇಕ ಬಾರಿ ವಿಷ್ಣು ಸಹಸ್ರನಾಮದ ಶ್ರವಣದಲ್ಲೆಲ್ಲ ನೋಡಿದ್ದೇವೆ. ಅಸಂಪ್ರಜ್ಞಾತ ಸ್ಥಿತಿಯಲ್ಲಿ ಆ ಭಗವಂತನನ್ನು ಕಾಣ್ತಾನೆ. ಆದ್ರಿಂದ ತಕ್ಷಕ ಆತನ ಶರೀರವನ್ನು ಕಚ್ಚಿದ್ನಲ್ಲ, ವಿಷಾಗ್ನಿಯಿಂದ ಸುಟ್ಟೋಯ್ತಲ್ಲ, ಅದು ಅವನ ಅನುಭವಕ್ಕೆ ಬರಲಿಲ್ಲ ಅವನಿಗೆ. ಯಾಕಂದ್ರೆ ಅವನು ಅವಾಗ ಎಚ್ಚರದಿಂದನೇ ಇರಲಿಲ್ಲ, ಅಪಮೃತ್ಯು ದೋಷ ಅವನಿಗೆ ಬರಲೇ ಇಲ್ಲ. ಆದ್ರಿಂದ ಆತ ಸದ್ಗತಿಯನ್ನು ಪಡೆದ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.